ಅವ್ರ ಹಣೆ ಬರೋಕ್ಕೆ ವರ್ಷ ಕಲೆಕ್ಟ್ ಮಾಡ್ತಾರಲ್ಲ, ಈಗ ಇಳಿಕೆ ಮಾಡಿಸಿರೋದು ಹೆಚ್ಚು ಕಮ್ಮಿ ಅವರೇ ಹೇಳಿರೋದು 2 ಲಕ್ಷ ಚಿಲ್ಲರೆ ಕೋಟಿ ಕಮ್ಮಿ ಆಗುತ್ತೆ, ನಮಗೆ ಹೊರೆ ಆಗುತ್ತೆ ಅಂಥೇಳಿ. ಈ ಹೊರೆ ಆಗುತ್ತಲ್ಲ, ಕರ್ನಾಟಕ ರಾಜ್ಯದಿಂದ ಬೆವರು ಸುರಿಸಿ ಹಗಲು ರಾತ್ರಿ ದುಡಿದು ಹೈಯೆಸ್ಟು ಸುಮಾರು 11 ಲಕ್ಷ ಕೋಟಿನ ತೆರಿಗೆನ ನಾವು ಕೊಡ್ತೀವಲ್ಲ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರಾ? ನಮಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅದರಲ್ಲಿ? ಅದನ್ನೇ ಯೋಚನೆ ಮಾಡಬೇಕು. ಇವ್ರ ಸಂಭ್ರಮ ಏನು ಮಾಡ್ತಾ ಇದ್ದಾರಲ್ಲ, ಇವ್ರು ನಿಜವಾಗ್ಲೂ ಹೇಳ್ತೀನಿ, ನಾಚಿಕೆ ಆಗಬೇಕು. ಬೀದಿಯಲ್ಲಿ ಬಂದು ಸ್ವೀಟ್ ತಿನ್ನಿಸ್ತಾರಲ್ಲ, ಅದು ನಿಜ ಹೇಳಬೇಕಂದ್ರೆ ಟ್ಯಾಕ್ಸ್ದಾರರಿಗೆ ಅದು ವಿಷ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದರೆ, ಡಿವೈಡ್ ಮಾಡಿ 1,40,00,000 140 ಕೋಟಿ ಜನರಿದೆ, 42 43 ಕೋಟಿ, 57 ರೂಪಾಯಿ ಬರುತ್ತೆ ರೀ. ಆ 57 ರೂಪಾಯಿ ನಮ್ಮ 2,000 ರೂಪಾಯಿ ಗ್ಯಾರಂಟಿ ಕೊಡ್ತೀವಲ್ಲ, ಅದರೊಳಗೆ ಇವರು ವರ್ಷ ಹೇಳ್ತಾರಲ್ಲ, ಅದರೊಳಗೆ ಒಂದು ಸತಿದು 57 ರೂಪಾಯಿ ಕೊಟ್ಟರೆ ಸಾಕು. ಫಸ್ಟ್ ಲೆಕ್ಕ ತಗೋಬೇಕು. ಇವ್ರ ಸಂಭ್ರಮ ಆಚರಣೆ ಮಾಡೋದು, ಹಿಂದೂ ಮುಸ್ಲಿಂ ಜೊತೆಗೆ ಗಲಾಟೆ ಮಾಡಿಸೋದು, ಯಾವ್ದಾದ್ರು ಪ್ರಗತಿ ಕೊಟ್ಟಿದ್ದಾರಾ? ಏನಾದರೂ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಭಾಳ ಸ್ವೀಟನ್ನು ಹಾಕಿ ಏನೋ ಭಾಳ ದೊಡ್ಡ ಅವರು ಯಾವುದೋ ಒಂದು ಲೋಕಲಲ್ಲಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಅವ್ರ ಮನೆ ಡ್ರೈವರು ಕೂಡ ಸಿದ್ದರಾಮಯ್ಯ ಅವ್ರು ಕೊಡ್ತಕ್ಕಂಥ ಅನ್ನಭಾಗ್ಯದಲ್ಲಿ ಬದುಕ್ತಾ ಇದ್ದಾರೆ, ಸಹಕಾರ ಆಗ್ತಾಯಿದೆ. ಬದುಕ್ತಾ ಇದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ದುಡಿಯೋಂಥ ಶಕ್ತಿ ಇದೆ. 2,000 ರೂಪಾಯಿ ಕೊಡೋದು ಗೃಹ ಲಕ್ಷ್ಮಿಯಲ್ಲೂ ಕೂಡ ಇದೆ. ಅವ್ರ ಮನೆಯಲ್ಲಿ ಬೆಳಕಿರ್ಬೋದು, ಅವ್ರ ಡ್ರೈವರ್ ಮನೇಲಿ ಬೆಳಕಿರಲಿಲ್ಲ. ಅದು ಬೆಳಕು ಮಾಡಿದವ್ರು ಯಾರು ಅಂದರೆ ಫ್ರೀಯಾಗಿ ಸಿದ್ದರಾಮಯ್ಯ ಅವರು. ಇದಕ್ಕೆ ಸಂಭ್ರಮ ಮಾಡಬೇಕಾಗ್ತದೆ. ಆದರೆ ಒಂದು ಹೇಳ್ತೀನಿ ಕೇಳಿ, ಇದೆಲ್ಲ ಪ್ಲ್ಯಾಂಡು. ನೀವು ಇದನ್ನು ಭಾಳ ಸೂಕ್ಷ್ಮವಾಗಿ ತಗೊಳ್ಳಿ. ಎಲ್ಲ MPಸಿಗೂ ಕೂಡ ನನಗೆ ಬಂದಿರತಕ್ಕಂಥ ಮಾಹಿತಿ, ನೀವು ಎಲ್ಲ ಒಗ್ಗಟ್ಟಾಗಿ ಸೇರಿ ಅವ್ರು ಹೋಗಿದ್ದಾರೆ. ಕಟ್ ಮಾಡಿ ದುಡ್ಡು ಕೊಡಬೇಡಿ ಕರ್ನಾಟಕಕ್ಕೆ, ನಮಗೆ ರಾಜಕೀಯವಾಗಿ ಅವ್ರನ್ನ ಎದುರ್ಸೋಕ್ಕೆ ಆಗ್ತಾಯಿಲ್ಲ. ನೀವೇನಾದ್ರು ಫೈನಾನ್ಷಿಯಲಿ ತೊಂದರೆ ಕೊಟ್ಟರೆ ಮಾತ್ರ ಇವರಿಗೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ಬೋದು. ಆದರೆ ಯಾಕೆಂದರೆ ಯಾರೂ ಅಲ್ಲಿ ಏನು ನಡೀತಾ ಇಲ್ಲ, ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಇವ್ರು ಮಾಡಿರೋದು ಹೋಲ್ಸು. ಇವರಿಗೆ 40% ಸಗಣಿ ತಿಂದ ಅಭ್ಯಾಸ ಇವಾಗ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಕರ್ನಾಟಕದ MPಗಳು ದುಡ್ಡು ಕೊಡಬೇಡಿ ಅಂತ ಹೇಳಿದ್ದಾರೆ. ಹೇಳ್ತೀನಿ ಕೇಳಿ. ಅಲ್ಲ, ಬಂದು ತೊಂದರೆ ಕೊಡಬೇಕು. ನೀವು ಮಾಧ್ಯಮದವ್ರು ಇದನ್ನೆಲ್ಲ ಲೆಕ್ಕ ಮಾಡಿ ಚರ್ಚೆ ಮಾಡಿಸ್ಬೇಕು, ತಜ್ಞರ ಜೊತೆಗೆ ಚರ್ಚೆ ಮಾಡಿಸ್ಬೇಕು. ನಾನೇನೋ ಒಂದು ಪಕ್ಷದಲ್ಲಿ BJPನ ವಿರೋಧ ಮಾಡ್ತೀನಿ, ನನ್ನ ಹೇಳಿಕೆಗಳನ್ನು ನೀವು ಹಾಕ್ತೀರಿ, ಒಂಥರ ಕೇಳ್ತೀರಿ, ನಾನು ಉತ್ತರ ಕೊಡ್ತೀನಿ. ಕರೆಕ್ಟಾಗಿ ತಜ್ಞರದ್ದು ತಗೊಳ್ಳಿ. ಜನರು ಬೆವರು, ಆಮೇಲೆ ನಾನು ಹೇಳ್ತಾ ಇದ್ದೀನಿ, ನೀವು ಬೆವರು ಸುರಿಸಿ, ನೀವು ಸಂಬಳಕ್ಕೆ ಬರ್ತದಲ್ಲ, ನೀವು ಕಟ್ತಾ ಇದ್ದೀರಿ. ಆಯಿತು, ಏನು ಭಾಳ ಚೀಪ್ ಮಾಡಿದ್ರಂತ, ಇಡ್ಲಿ ಸಾಂಬಾರು ಚೀಪ್ ಆಯ್ತಂತ, ಜನರಿಗೆ ಕಮ್ಮಿ ಮಾಡಿದಾರಂತ. ಇವ್ರ ಮುಖಕ್ಕೆ ಟ್ಯಾಕ್ಸೇ ಇರಲಿಲ್ಲ ರೀ, ಆರಾಮಾಗಿ ಬದುಕಿದ್ರಲ್ರಿ. GST ಬರೋಕ್ಕಿಂತ ಇವರೇ GST ದ್ವೇಷ ಮಾಡಿದವರು, ಇವರೇ GST ಬೇಡ ಅಂದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ. ಇದೇ ನರೇಂದ್ರ ಮೋದಿ ಅವರು ಎಷ್ಟು ಕಡೆಗೆ ಭಾಷಣ ಮಾಡಿಲ್ಲ? ನಾನೇನಾದ್ರು ಪ್ರಧಾನಮಂತ್ರಿ ಆಗಿಬಿಟ್ರೆ ಹಾಗೆ ಏನು ಆ ಡಾಲರ್ನಂತೂ ಏನು ಹಾಗೆ ರೋಡಲ್ಲಿ ಹಾರಿಸ್ಬಿಡ್ತಾರಂತೆ ಎಲ್ಲ. ಎಲ್ಲಾಯಿತು? ಯಾರು ನಿಮ್ಮ ಜೋಬಲ್ಲಿ ಐತಂತ ಡಾಲರ್ಸ್ ಇದೆಯಾ? ಎಲ್ಲ ಡಾಲರ್ಸಲ್ಲೇ ಓಡಾಡ್ತಾ ಇದ್ದೀರಾ ನೀವು. ಡಿಮಾನಿಟೈಸೇಷನ್ ಜನರನ್ನ ಬೀದಿ ಪಾಲು ಮಾಡ್ತು. ಇವರು ಏನೋ ಬೇಟಿ ಪಡಾವೋ ಬೇಟಿ ಬಚಾವೋ, ಯಾರು ದುಡ್ಡು? ಏನು ಸರ್ಕಾರದವ್ರು ಕೊಟ್ಟಿದ್ದಾರಾ? ಸರ್ಕಾರದವ್ರು ಎಲ್ರಿಗೆ ಕೊಟ್ಟಿದ್ದಾರೆ ನಿಮಗೆ ಬೇಟಿ ಪಡಾವೋಗೆ? ಫೋಟೋ ಯಾರ್ದು ಹಾಕಿರ್ತಾರೆ? BJPಯವ್ರದ್ದು, ನರೇಂದ್ರ ಮೋದಿ ಅವ್ರದ್ದು. ಹೌದಾ? ಸ್ವಚ್ಛ ಭಾರತ್ ಮಹಾತ್ಮ ಗಾಂಧಿಯವ್ರು ಹೇಳಿರೋದು. ನಿಮ್ಮನೆ ಕಸ, ನಿಮ್ಮ ಕಸಮ್ರಿಗೆ ನೀವು ಕಸ ಗುಡಿಸೋದು. ಫೋಟೋ ಯಾರ್ದು? GSTನೂ ಅಷ್ಟೇ. ಇವೆಲ್ಲ ಏನಂದರೆ ಲೆಕ್ಕ ಹಾಕ್ಕೊಂಡು ಈ ಮರೆ ಮಾಚ್ತಕ್ಕಂಥ ಕೆಲಸ ಇದೆಯಲ್ಲ, ಇದನ್ನು ಖಂಡನೆ ಮಾಡಬೇಕಾಗತ್ತೆ. ಸಾರ್ವಜನಿಕರು ಸ್ವಲ್ಪ, ನಾನು ದಯವಿಟ್ಟು ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ, ಆ ಗುಂಗಿಂದ ಹೊರಗೆ ಬನ್ನಿ. ಏನು ತಪ್ಪುಗಳಾಗ್ತಾ ಇದ್ದಾವೆ, ನಮ್ಮದೇ ತಪ್ಪಾದರೂ ನಮಗಿದು ಮಾಡಿ ಆಯ್ತಪ್ಪ. ಹಂಗಾರೆ ಇವ್ರು ಬರೀ ಅದೆಲ್ಲ ಕಾಪಿ ಹೊಡೆದಿರಲಿ, ಗ್ಯಾರಂಟಿನ ಕಾಪಿ ಹೊಡೆದ್ರಲ್ರಿ ನರೇಂದ್ರ ಮೋದಿಯವರು. ಅನುಷ್ಠಾನ ಎಲ್ಲಿ ಮಾಡಿದ್ರು? ಎಷ್ಟು ರಾಜ್ಯದಲ್ಲಿ ಮಾಡಿದ್ದಾರೆ ನಮ್ಮ ಥರ ಹೇಳಿ ನೋಡೋಣ. ಪ್ರಣಾಳಿಕೆ ಉಪಾಧ್ಯಕ್ಷ 2023 ನಾನು ಈ ಗ್ಯಾರಂಟಿಗಳು ಕೊಟ್ಟಿದ್ದು. ನಾನು ಧೈರ್ಯವಾಗಿ ಯಾವ ಮೂಲೆಯಲ್ಲಾದರೂ ಹೋಗಿ ನಾನು ಮಾತಾಡ್ತೀನಿ. BJPಯವ್ರು ಬೇರೆ ರಾಜ್ಯದಲ್ಲಿ ಹೋಗಿ ನಾವು ಗ್ಯಾರಂಟಿ ಕೊಟ್ಟಿದ್ವಲ್ಲ, ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ನೋಡೋಣ. ಇನ್ನೂ ಇದೆ, ಆಗ್ತಾ ಇದೆ. ಯಾವಾಗ? CM ಸಿದ್ದರಾಮಯ್ಯ ಅವರು ಏನು ಮಾಡಿದರು ನೋಡಿ, ಹೇಳ್ತೀನಿ ಕೇಳಿ. BJPಯವರು ಬಸವಣ್ಣನ ಹೆಸರು ಹೇಳ್ತಾರೆ, ಜಾತಿನ ಹೆಸರು ಹೇಳ್ತಾರೆ.
ಬಸವಣ್ಣವ್ರು ಯಾವ ಜಾತಿಗೂ ಸೀಮಿತವಾಗಿರ್ತಕ್ಕಂಥವ್ರಲ್ಲ. ಬಸವಣ್ಣವರು ಕಾಯಕವೇ ಕೈಲಾಸ, ದುಡಿತಕ್ಕಂಥ ಕೈಗೆ ಏನೋ ಶಕ್ತಿ ಕೊಡಬೇಕು, ಯಾರು ದುಡಿತಾರಲ್ಲ ಅದೇ ದೇವರು ಅಂತೇಳಿ ಹೋದವರು. ಹೌದಾ? ಅನ್ನಭಾಗ್ಯ ಎಲ್ಲಿಂದ ಸೃಷ್ಟಿಯಾಯಿತು? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಜೀವನದಲ್ಲಿ ಫಸ್ಟ್ ಟೈಮ್ CM ಆದಾಗ 2013 ಡೇಟ್ ನನಗೆ ಗೊತ್ತಿಲ್ಲ, ಮೇ ತಿಂಗಳು ಬರೆದಿಡ್ಕೊಳ್ಳಿ. ಫಸ್ಟು ಏನು ಸಿಗ್ನೇಚರ್ ಮಾಡಿದ್ರು? ಯಾರು ಬಸವಣ್ಣವ್ರ ತತ್ವ ಇದೆಯಲ್ಲ ಅನ್ನದಾಸೋಹ, ಅದ್ರ ಮೇಲೇ ನಿಮಗೆ ಅನ್ನಭಾಗ್ಯ ಕೊಟ್ಟಿರೋದು. BJPಯವರು ಇವ್ರು ಹಣೆ ಬರೋಕ್ಕೆ ಭಾಷಣ ಮಾಡೋದು ಒಂದು ಬಿಟ್ಟರೆ ಯಾವ್ದಾದ್ರು ಜಯಂತಿ ಇಂಥ ಟೈಮಲ್ಲಿ ಹೋಗಿ ಮುಖ ತೋರಿಸ್ತಾರೆ. ನಿನ್ನೆ ನೋಡಿದೆ ಭಾಳ ಚೆನ್ನಾಗಿ, ಏನೋ ಮೋದಿಯವ್ರದ್ದು ಯುವ ಎಂಥದ್ದು ಯೋಗ ಅಂತ ಎಲ್ಲ ಡಿಸ್ಕೋ ಹಾಕಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು. ಅದನ್ನು ತೋರಿಸ್ರಿ ಸ್ವಲ್ಪ. ಇಡೀ ರಾಜ್ಯದಲ್ಲಿ ಮೋದಿಯವ್ರ ಹೆಸರಲ್ಲಿ ಅವ್ರಿಗೆ ಹುಟ್ಟಿದಬ್ಬ ಅಂತ ಇವರು ಡಿಸ್ಕೋ ಡ್ಯಾನ್ಸ್ ಮಾಡೋದಂತ. ನಿಮ್ಮ ಭಾರತೀಯ ಸಂಸ್ಕೃತಿನ ಇವರು ಭಾರತೀಯ ಸಂಸ್ಕೃತಿ ಭಾರತಾಂಬೆ ಅಂತ ಬಾಯಿ ತುಂಬ ಹೇಳ್ತಾರಲ್ಲ. ನಾನು ಹೇಳ್ತೀನಲ್ಲ, ನಾನು ಹೇಳೋದು ಮಾಧ್ಯಮದವ್ರಿಗೆ, ನಿಮಗೆಲ್ಲರಿಗೂ ಕೂಡ ನೀವು ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಮಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಾನೊಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ಉತ್ತರ ಕೊಡಬೇಕು. ಅದು ಸಮರ್ಥವಾಗಿರಬೇಕು. ಸುಮ್ಮನೆ ಕೂತ್ಕೊಂಡು ಹೇಳೋದು, ಅವ್ರು ಹೇಳೋದು, ನಾನು ಹೇಳ್ತೀನಲ್ಲ, ಈ BJPಯವ್ರು ಹಾಕೋ ಪ್ರಶ್ನೆಗೆ ನಾವೆಲ್ಲ ಬ್ಯಾನ್ ಮಾಡಿಬಿಡೋದು ಒಳ್ಳೆಯದು. ಏನು ಉತ್ತರನ ಅದು ಉಪಯೋಗ ಆಗೋದಿಲ್ಲ. ರಾಜ್ಯಗಳು ಹೇಗೆ ಇದನ್ನ ಬ್ಯಾಲೆನ್ಸ್ ಮಾಡಬೇಕು? ರಾಜ್ಯದಲ್ಲ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ವಿವಿಧ ರಾಜ್ಯದವರು ಯಾರ್ಯಾರು ಟ್ಯಾಕ್ಸ್ ಹಣನ ಕಟ್ತಾ ಇದ್ದಾರೆ ಮತ್ತು ಅವರು ವಂಚಿತರಾಗ್ತಾ ಇದ್ದಾರೆ. ಇದು ನಮ್ಮದು ಫೆಡ್ರಲ್ ಸಿಸ್ಟಮಲ್ಲಿ ಬೇರೆಯವ್ರಿಗೂ ಕೂಡ ಸಹಕಾರ ಮಾಡೋದು ನಮ್ಮ ಕರ್ತವ್ಯ, ನಾನಿಲ್ಲ ಅಂತ ಹೇಳಲ್ಲ. ಆದರೆ ಯಾರು ನಿಮಗೆ ಈಗ ಒಂಥರ ಈ ಹಸು ಹಾಲು ಕುಡಿದು ಜಾಡ್ಸು ಒದ್ದಂಗೆ ಅದೊಂಥರ ಇದು ಒಳ್ಳೇದಲ್ಲ. ಇದು ರಾಜ್ಯಗಳ ಅಭಿವೃದ್ಧಿ ಮೇಲೆ ಏನಾದರೂ ಇದು 100% ಎಲ್ಲರಿಗೂ ಬರ್ತದೆ. ಇವ್ರದ್ದೆಲ್ಲ ಏನು ಗೊತ್ತಾ, ಅವರು ಈ ರಫೇಲ್ ತಗೋಬೇಕಪ್ಪ, ಎಲ್ಲಿಂದ ದುಡ್ಡು ಬರಬೇಕು ಇವರಿಗೆ? ಕರ್ನಾಟಕ ರಾಜ್ಯದ ನಮ್ಮದು ನಿಮ್ಮದು ತೆರಿಗೆ ತಿಳ್ಕೊಳ್ಳಿ. ಫೋಟೋ ಹಾಕಿಂದ ಓಡಾಡೋದು ನರೇಂದ್ರ ಮೋದಿ ಅವ್ರದ್ದು. ನಾವೇನಾದ್ರು ಮಾತಾಡಿದ ತಕ್ಷಣ ಅದಕ್ಕೆ ಪ್ರಶ್ನೆ ಮಾಡೋದು. ಯಾಕೆ ಪ್ರಶ್ನೆ ಮಾಡೋ ಹಕ್ಕು ಬರೀ BJP ಅವ್ರಿಗಿರೋದಂತ? ಅವ್ರು ಕೆಲಸ ಮಾಡೋದಕ್ಕೆ ಪ್ರಶ್ನೆ ಕೇಳ್ತಾರೆ. ಅವ್ರು ಕೆಲಸ ಮಾಡಿ ಏನು ಮಾಡ್ಬೇಕು ಹೇಳಿ ನೋಡೋಣ.